ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಆಶುಕವಿ ದಿವಂಗತ ಚಂದ್ರಪ್ಪ ಚಲಪಾತಿ ಇವರ ಅನುಭಾವಪತಿಗಳ ಪುಸ್ತಕ ಲೋಕಾರ್ಪಣೆ ಮಾಡಿದ ಸಂತೃಪ್ತ ಭಾವ ನಮ್ಮ ಶಿಕ್ಷಕ ಮಿತ್ರ ವೈಪಿ ಕಡ್ಕೋಳ ಅವರು ಅಜ್ಜನ ಹಾಡುಗಳನ್ನು ಸಂಪಾದಿಸಿ ಪ್ರಕಟಿಸಿದ್ದು ಅಭಿಮಾನದ ಸಂಗತಿ. ಈ ಸಂಗ್ರಹದ ಮೊದಲ ಹಾಡು ಪಂದ್ಯ ಕಿತ್ತೂರು ನಾಡಿನ ಕ್ರಾಂತಿವೀರ ಸೂರ ಸಂಗೊಳ್ಳಿ ರಾಯಣ್ಣನ ಕುರಿತಾದದ್ದು. ಈ ಹಾಡನ್ನ ನಾಡಿನ ಉದ್ದಗಲಕ್ಕೂ ಹಲವಾರು ಕಲಾವಿದರು ಹಾಡಿ ಸಂಭ್ರಮ ಪಟ್ಟಿದ್ದಾರೆ. ಆದರೆ ಯಾರು ಅಭಿಮಾನದಿಂದ ಇದನ್ನ ರಚಿಸಿದ ನಿರೀಕ್ಷಕರು ನಂತರ ಈ ಅಕ್ಷರ ಕಲಿತು ಹಾಡಿದ ಶ್ರೀ ಚಂದ್ರಪ್ಪ ಚಲಪಾತಿಯವರ ಹೆಸರು ಕೇಳಿದ್ದೇ ಕಡಿಮೆ. ಇನ್ನು ಹುಲಿ ಹುಟ್ಟಿದ್ದು ಕಿತ್ತೂರು ನಾಡಾಗ ಭಂಟರಾಯಣ್ಣ ಸಂಗೊಳ್ಳಿ ಊರಾಗ. ಈ ಹಾಡು ಅಜ್ಜ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಮ್ಮವರೇ ಮೋಸ ಮಾಡಿದ ದುರಳತನದ ಬಿಂಬಿಸುವ ಹುರಿದುಂಬಿಸುತ್ತೇನೆ ನಮ್ಮ ನರನಾಡಿಗಳಲ್ಲಿ ದೇಶ ಅಭಿಮಾನ ಮೂಡಿಸುತ್ತದೆ ಎಂದು ಧಾರವಾಡದ ಶಾಲಾ ಶಿಕ್ಷಣ ಇಲಾಖೆ ಸಿಸ್ಲೆಪ್ ನಿರ್ದೇಶಕರಾದ ಡಾ ಬಿಕೆಎಸ್ ವರ್ಧನ್ ಹೇಳಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ನಾಡೋಜ್ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಜರುಗಿದ್ದ ಹುಲಿಯು ಹುಟ್ಟಿದ್ದು ಕಿತ್ತೂರು ನಾಡಾಗ ಪುಸ್ತಕ ಲೋಕಾರ್ಪಣೆ ಶ್ರಮಿಕ ರತ್ನ ಅತ್ಯುತ್ತಮ ಶಾಲೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ನನ್ನ 40 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ಕಂಡುಕೊಂಡ ಕಷ್ಟ ಕಾರ್ಪಣ್ಯಗಳ ನಡುವೆ ನಮ್ಮ ಈ ಜಾತಿ ಆಧಾರಿತ ತಾರತಮ್ಯ ನೋಡಿ, ಬೆಳೆಯುತ್ತಿರುವ ಕೋಮು ಕ್ರೌರ್ಯ ನೋಡಿ, ಸಂಗೊಳ್ಳಿ ರಾಯಣ್ಣನನ್ನ ಮೋಸದಿಂದ ಬ್ರಿಟಿಷರಿಗೆ ಹಿಡಿದು ಕೊಟ್ಟ ದುರಳರು ದೇಶದ್ರೋಹಿಗಳು ಇನ್ನು ನಮ್ಮ ನಡುವೆ ಇರುವುದು ನೂತರಿಸುತ್ತದೆ. ಚಂದ್ರಪ್ಪ ಚಲಪಾತಿಯವರ ಮಗನಾದ ಶಂಕರಪ್ಪ ಚಲಪಾತಿಯವರು ಇವರು ನಮ್ಮ ಊರಿಗೆ ಪ್ರತಿ ವರ್ಷ ಬಂದು ಹಲವು ದಿನ ಇದ್ದು ಹೊಸ ಪದ ಕಲಿಸುತ್ತಿದ್ರು. ನಮ್ಮ ಮನೆಗೂ ನಮ್ಮ ತಂದೆಯ ಆಮಂತ್ರಣದ ಮೇರೆಗೆ ಹಲವಾರು ಬಾರಿ ಊಟಕ್ಕೆ ಬರುತ್ತಿದ್ರು. ಅಂಬೇಡ್ಕರ್ ಭಜನಾ ಮಂಡಳಿ ತುಪ್ಪದ ಕುರಹಟ್ಟಿ ಈ ಹಾಡುಗಳನ್ನು ಹಾಡಿ ಪ್ರಸಿದ್ಧಿ ಗಳಿಸಿದ್ದು ಇದೆ. ನಾನು ಬಾಲಕನಾಗಿ ಸಾಯಂಕಾಲ ಭಜನಾ ಮಾಡಲು ಹಿರಿಯರ ಜೊತೆ ಕುಳಿತುಕೊಡುತ್ತಿದ್ದೆ. ನಮ್ಮ ತಂದೆ ಡಗ್ಗ ನುಡಿಸುವುದರಲ್ಲಿ ಎತ್ತಿದ ಕೈ. ಕೊನೆಗೆ ನನಗೂ ಸ್ವಲ್ಪ ಹಾರ್ಮೋನಿಯಂ ಹೇಳಿಕೊಡಿ ಎಂದು ಶಂಕರಪ್ಪ ಮಾಸ್ತರ್ ಅವರನ್ನ ಕೇಳಿದಾಗ ಅವರು, ಮಾರುತಿ ಸಾಹೇಬ ಈ ಪೇಟೆ ನಿಮ್ಮ ಅಪ್ಪಾರ ನುಡಿಸೋ ಡಗ್ ನಮಗಷ್ಟ ಸಾಕು, ನೀನು ಸಾಲಿ ಕಲಿತು ದೊಡ್ಡ ಸಾಹೇಬ್ರ ಆಗ್ಬೇಕು ಎಂದು ಕಲಿಸಲೇ ಇಲ್ಲ. ಅವರ ಆಶೀರ್ವಾದ ಎಂಬಂತೆ ಈಗ ಒಂದು ರಾಜ್ಯ ಮಟ್ಟದ ಇಲಾಖೆ ಮುಖ್ಯಸ್ಥನಾದ ನಿರ್ದೇಶಕ ಹುದ್ದೆಯವರೆಗೆ ನನ್ನ ಪ್ರಯಾಣ ತಲುಪಿದೆ. ಯುವಕರಿಗೆ ಗಾಂಜಾ ಅಫೀಮು ಸರಾಗವಾಗಿ ಸಿಗುವ ಅಮಾನವೀಯ ಹುನ್ನಾರ ನಡೆದಿದೆ. ಶಿಕ್ಷಣ ಅಧೋಗತಿಗೆ ಇಳಿದು ನೀತಿ ರಹಿತವಾಗುತ್ತಿದೆ. ಚಾರಿತ್ರ್ಯಹೀನ ರಾಜಕೀಯ ಕುರುಡು ಕಾಂಚನವಾಗಿ ಕಾಲಿಗೆ ಬಿದ್ದವರ ತುಳಿಯುತ್ತಾ ಕುಣಿಯುತ್ತಾ ಸಾಗಿದೆ. ಈ ತಂದೆ ಮಗ ಇಬ್ಬರು ಮೇಲ್ಜಾತಿಯಲ್ಲಿ ಹುಟ್ಟಿದ್ರೆ ಅವರಿಗೆ ಪದ್ಮಶ್ರೀ ಅಥವಾ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರುತ್ತಿದ್ದವು. ಶ್ರೀ ವೈವಿ ಕಡ್ಕೋಳವರೇ, ಮಾಡಲಗೇರಿಯವರೇ, ವೇದಿಕೆ ಮೇಲೆ ಆಸಕ್ತರಾಗಿರುವ ಯಾವತ್ತೂ ರೋಹನ್ ಫೌಂಡೇಶನ್ ಮತ್ತು ಸಾಧನಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ರಾಮು ಹುಡುಗಿ ಇದ್ದಾರೆ, ನಮ್ಮ ಇವರಿದ್ದಾರೆ, ನಮ್ಮ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಮಲ್ಲಪ್ಪ ಇದ್ದಾರೆ, ಉಳಿದ ಎಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗದ ನಮ್ಮ ಲಕ್ಕಮ್ಮನವರು, ಮತ್ತೆ ಪರಮೇಶ್ವರ್ ಕಾಳೆ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಯಾವತ್ತೂ ಆತ್ಮೀಯ ಫೇಕ್ ಫ್ರೆಂಡ್ಸ್ ಅದ. ಫೇಸ್ಬುಕ್ನಾಗ ಫೇಕ್ ಫ್ರೆಂಡ್ಸ್ ಭಾಳ ಇರ್ತಾರೆ, ಬಟ್ ನೋಡಿದವರು ಒಂದು 2,000 ಜನ ಇರ್ತಾರೆ. ಹುಲಿಯು ಹುಟ್ಟಿತೋ ಕಿತ್ತೂರ ನಾಡಾಗ, ಹುಲಿಯು ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟರಾಯಣ್ಣ ಸಂಗೊಳ್ಳಿ ಊರಾಗ, ಇಂಗ್ಲಿಷರ ಮ್ಯಾಲ ಸಿಟ್ಟಿತ್ತೋ ಮನದಾಗ, ಇಂದು ಶ್ರೀ ಚಂದ್ರಪ್ಪಜ್ಜ ಶಂಕರಪ್ಪ ಮಾಸ್ತರ್ ಶಿಷ್ಯರು ಅನೇಕರು ಅವರ ಪದ ಹಾಡಿ ಸಂತೋಷಪಟ್ಟರು. ನಾನು ಬಹಳ ದಿನಗಳ ನಂತರ ಭಜನಾ ಪದ ಕೇಳಿ ಧನ್ಯತೆ ಅನುಭವಿಸಿದೆ. ಈ ಎಲ್ಲ ಕಲಾವಿದರಿಗೆ ಸೂಕ್ತ ಬೆಂಬಲ ಪ್ರೋತ್ಸಾಹ ಸಿಗಬೇಕಾಗಿದೆ. ಭಜನೆಗಳು ಭಾವೈಕ್ಯ ಬಂಧುತ್ವ ಬೆಸೆಯುವ, ದೇಶ ಅಭಿಮಾನ ಮೂಡಿಸುವ ಕಾರ್ಯ ಮಾಡಿವೆ. ಇಂದು ಒಬ್ಬ ಮುಸಲ್ಮಾನ ಸಮುದಾಯದ ಕಲಾವಿದ ಯಾರಿಗೂ ಕಡಿಮೆ ಇಲ್ಲಂತದಂತೆ ಶಿವನಾಮ ಸ್ಮರಿಸುವ ಎಂಬ ಹಾಡು ಹಾಡಿದ್ದು ಈ ನಾಡಿನ ಸಾಮಾಜಿಕ ಸಾಮರಸ್ಯಕ್ಕೆ, ಸೌಹಾರ್ದ ಬದುಕಿಗೆ ಹಿಡಿದ ಕನ್ನಡಿಯಾಗಿದೆ. ಈಗ ನಾನು ಒಳ್ಳೆ ಕೆಲಸ, ದೇಶ ಅಭಿಮಾನದಿಂದ ಶ್ರಮವಹಿಸಿ ಶಾಲಾ ಶಿಕ್ಷಣ ಇಲಾಖೆ ಬದ್ಧತೆಯ ಅಧಿಕಾರಿಯಾಗಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕಿಯರಿಗೆ, ಅಧಿಕಾರಿಗಳಿಗೆ ಅಭಿಮಾನದಿಂದ ಈ ಹಾಡು, ಈ ನಮ್ಮ ವೀರರ ಚರಿತ್ರೆ ಹೇಳಿ ಹುರಿದುಂಬಿಸುತ್ತೇನೆ ಎಂದರು. ಸಮಾರಂಭದ
ಸಮಾರಂಭವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹೆಬ್ಬಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಪ್ಪ ಮರುಪದ್, ನಮ್ಮ ಊರಿನ ಆಶುಕವಿ ಭಜನಾಕಾರ ದಿವಂಗತ ಚಂದ್ರಪ್ಪ ಚಲಪಾತಿಯವರನ್ನ ಎಲೆಮರಿಯ ಕಾಯಿಯಂತಿದ್ದ ಅವರ ಸಾಹಿತ್ಯದವನ್ನ ಬೆಳಕಿಗೆ ತಂದ ರೋಹನ್ ಕೇರ್ ಫೌಂಡೇಶನ್ ಹಾಗೂ ಸಾಧನಾ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸಿವೆ ಎಂದರು. ಜನಪದ ಸಾಹಿತಿ ಡಾ ಶಂಕರ್ ಹಲಗತ್ತಿ, ಭಜನಾ ಸಾಹಿತ್ಯದಲ್ಲಿ ಸಮಾಜದ ಡೊಂಕನ್ನ ತಿದ್ದುವ ಶಕ್ತಿ ಇದೆ, ಭಜನಾ ಸಾಹಿತ್ಯ ಮರೆಯಾಗ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬೆಂಗಳೂರಿನ ಐಎಸ್ಕೆಎಸ್ ಸಾಧನಾ ತರಬೇತಿ ಕೇಂದ್ರದ ಮುಖ್ಯಸ್ಥೆ ಡಾ ಕೆಸಿ ಜ್ಯೋತಿ ಮಾತನಾಡಿ, 100 ವರ್ಷಗಳ ಹಿಂದೆ ಧಾರವಾಡ ಜಿಲ್ಲೆಯಲ್ಲಿ ಚಂದ್ರಪ್ಪ ಚಲಪಾದಿಯಂತ ಒಬ್ಬ ಶ್ರೇಷ್ಠ ಆಶುಕವಿ ಇದ್ದಿದ್ದು, ಅವರನ್ನ ಬೆಳಕಿಗೆ ತಂದ ಎಲ್ಐ ಲಕ್ಕಮ್ಮನವರ, ಮಲ್ಲಿಕಾರ್ಜುನ್ ಉಪ್ಪಿನ್, ಮಂಜುನಾಥ್ ವಾಸಂಬಿ, ಶಿಕ್ಷಕ ಸಾಹಿತಿ ವೈಬಿ ಕಡ್ಕೋಳ್ ಅವರ ಕಾರ್ಯ ಅತ್ಯಂತ ಶ್ಲಾಘನೀಯ. ಅವರ ಇನ್ನು ಸಾವಿರಾರು ಹಾಡುಗಳನ್ನು ಹೊರತರುವ ಕಾರ್ಯ ಹೆಬ್ಬಳ್ಳಿಯ ಪ್ರಜ್ಞಾವಂತ ನಾಗರಿಕರದಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಡಾ ಇಸ್ಪೆಲ್ಲಾ ಜೇವಿಯರ್, ಆಸುಕವಿ ಭಜನಾಕಾರ ದಿವಂಗತ ಚಂದ್ರಪ್ಪ ಚಲಪಾತಿಯವರ ಸಾಹಿತ್ಯವನ್ನು ನಾಡಿನಾದ್ಯಂತ ಪಸರಿಸಲು ಕಮ್ಮಟ್ಟುಗಳನ್ನು ಆಯೋಜಿಸಲಾಗುವುದು. ಭಜನಾ ಕಲೆಯನ್ನ ಉಳಿಸಲು ನಮ್ಮ ಸಂಸ್ಥೆ ಸತತ ಪ್ರಯತ್ನ ಮಾಡಲಿದೆ. ಚಂದ್ರಪ್ಪ ಚಲಪಾತಿಯವರ ಮೂರ್ತಿಯನ್ನ ಸ್ಥಾಪಿಸಲು ನಮ್ಮ ಸಂಸ್ಥೆ ಕೈಜೋಡಿಸಲಿದೆ ಎಂದರು. ಕೈ ಹಿಡ್ಕೊಂಡು ನಡೆಯೋ ಬರ್ತೇನಿ ನಿನ್ನ ಸಂಗಡ, ಅರುವಿನ ಅಕ್ಷರವ ಅರುವ ಸಾಲಿಯ ಗುಡಿಗೆ, ಅರುವಿನ ಅಕ್ಷರವ ಅರುವ ಸಾಲಿಯ ಗುಡಿಗೆ, ಸ್ಥಿರವಾಗಿ ರಘುವೆ ಕರಕೊಂಡು ನಡೆಯೋ. ಇವತ್ತ ರಾಜ್ಯ ಮತ್ತು ಅಧಿಕಾರಿಯಾಗಿರ್ತಂದ್ರೆ ಶಿಕ್ಷಣ ಪಡೆದ ಮಕ್ಕಳು ಬರಹಾರಾಗಿ ಸಾಕಾಗುವುದಿಲ್ಲ. ದೊರಕಿದ ಗುರು ದೊರಕಿದ ಅಕ್ಷರದ ಅರಿವನ್ನು ಅರುವಿಗೆ ತಂದು ಕೊಟ್ಟು ತನ್ನದೇ ಗುರುವೆಂದು ತಿಳಿಸಿ ಹೇಳಿದ ತಂದೆ. ದೊರಕಿದ ಸರಿಗೊಂದು ನಮೂನಿ ಬರದಾನ, ನಾವೊಂದು ನಮೂನಿ ಬರಿತೀವಿ. ಸಣ್ಣವಿದ್ದಾಗ ನಮ್ಮ ಹೆಬ್ಬಳ್ಳಿ ಗ್ರಾಮಕ್ಕೆ ಬರ್ತಿದ್ದ, ಭಾಳ ಶಾಣೆ ಹುಡುಗ. ಅಂದರೆ ಅವನಿಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ. ನಮ್ಮ ಅಜ್ಜನ ಊರದ, ನಮ್ಮ ತಾಯಿ ಊರು, ಆ ಚಂದ್ರಪ್ಪ ಚಲವಾದಿ ಅವರನ್ನ ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡೋಣಂತ ಭಾಳಷ್ಟು ಶ್ರಮ ವಹಿಸಿ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಹೆಬ್ಬಳ್ಳಿ ಗ್ರಾಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಭೆಯಲ್ಲಿ ತಮಗೂ ಸಹಿತ ಶರಣಾರ್ಥಿಗಳನ್ನು ಹೇಳ್ತಾ ಈ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಇನ್ನು ಸವದತ್ತಿಯ ಪತ್ರಕರ್ತರು ಸುರೇಶ್ ಬಾಳೂಜಿ, ಧಾರವಾಡದ ಎಂಕೆ ನದಾಬ್, ಎಎಸ್ಐ ತಮ್ಮಾಜಿರಾವ್ ತಲ್ವಾಯಿ, ತಾವರಕೆರೆ ಶಿಕ್ಷಕಿ ವೀಣಾ ಟಿ, ಜನಪದ ಸಾಹಿತಿ ಡಾ ರಾಮು ಮೂಲಗಿ, ಹಾಸ್ಯ ಕಲಾವಿದ ಮಲ್ಲಪ್ಪ ಹೊಂಗಲ್, ಪಂಚಾಯತ್ ಸದಸ್ಯರುಗಳಾದ ಬಸವರಾಜ್ ಹೆಬ್ಬಾಳ, ಮಂಜುನಾಥ್ ಭೀಮಕನವರ್, ಎಚ್ ಜಯಲಕ್ಷ್ಮಿ, ಚಂದ್ರಶೇಖರ್ ಮಟ್ಟಿ, ಗಿರಿಮಲ್ಲಯ್ಯ, ಉಮಚಿಗಿ ಮಠ್ ಸೇರಿದಂತೆ 60ಕ್ಕೂ ಹೆಚ್ಚು ಜನ ವಿವಿಧ ರಂಗದ ಸಾಧಕರಿಗೆ ಶ್ರಮಿಕ ರತ್ನ ಹಾಗೂ ಅತ್ಯುತ್ತಮ ಸಾಧನೆ ಮಾಡಿದ ಧಾರವಾಡ ತಾಲೂಕಿನ ಕಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಡೋರಿ ದೂರ್ಪತಿಪಾಡ ತಿಮ್ಮಾಪುರ ಸೇರಿದಂತೆ 10 ಶಾಲೆಗಳಿಗೆ ಅತ್ಯುತ್ತಮ ಶಾಲೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಸಂಪಾದಕ ವೈಬಿ ಕಡ್ಕೋಳ್, ಷಡಕ್ಷರಿ ಚಲಪಾತಿ, ಮೈತ್ರಾದೇವಿ ವಸ್ತ್ರದ್, ಮಲ್ಲಿಕಾರ್ಜುನ್ ಉಪ್ಪಿನ್, ಲೂಸಿ ಸರಡನ, ಪರಮೇಶ್ವರ್ ಕಾಳೆ, ಮಂಜುನಾಥ್ ವಾಸಂಬಿ, ಎಸ್ಎನ್ ಯೋಗೇಶಪ್ಪ, ಜೀವಪ್ಪ ಬೆಳೆಹಾರ್, ಎಫ್ಆರ್ ದೊಡ್ಮನಿ, ನಿಂಗಪ್ಪ ಅಳಗಪಾಡಿ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಇದ್ದರು. ಮಲ್ಲಿಕಾರ್ಜುನ್ ಉಪ್ಪಿನ್ ಸ್ವಾಗತಿಸಿದರು. ಪಲ್ಲವಿ ಚಾಕಲಬ್ಬಿ ಸ್ವಾಗತ ನೃತ್ಯ ಮಾಡಿದರು. ಎಚ್ ಜಯಲಕ್ಷ್ಮಿ ನಿರೂಪಿಸಿದರು. ಮಲ್ಲಿಕಾರ್ಜುನ್ ಉಪ್ಪಿನ್ ವಂದಿಸಿದರು.